ಆಳ ಇದೆ ನನಗೆ ಗೊತ್ತಿಲ್ಲ. ಅವ್ರು ತಾನೇ ಹೇಳಿರೋದು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ, ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್, ಅವ್ರು ತಾನೇ ಹೇಳಿದ್ದು. ಆದರೆ ಅವ್ರ ಫ್ರೆಂಡಿಂದ ಆಗಿದ್ದೆ ನಮಗೆ, ಅವ್ರ ಸ್ನೇಹಿತರಿಂದ ನಮಗೆ ಟ್ಯಾರಿಫ್ ಬರ, ತೆರಿಗೆ ಬರ, ಮತ್ತೆ ಇವಾಗ ಫಾರ್ಮಾ ಕಂಪನಿಗಳೆಲ್ಲ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ರೆ ಈಗೆಲ್ಲ ಏನು ಔಷಧಿಗಳು ದುಬಾರಿ ಆಗುತ್ತೆ. ಆಮೇಲೆ ಇದು ನಾನು ಹೇಳ್ತಾ ಇಲ್ಲ ಅಲ್ಲ, ಈಗ ಪದೇ ಒಂದ್ಸರಿ ಅಲ್ಲ, 2 ಸರಿ ಅಲ್ಲ, 4 ಬಾರಿ ಏನು ರಾಷ್ಟ್ರಪತಿಗಳು, US ಅಮೆರಿಕ ರಾಷ್ಟ್ರಪತಿಗಳು ಇದು ಹೇಳ್ತಾ ಇದ್ದಾರೆ. ಆಮೇಲೆ ಪ್ರತಿ ಸರಿ ಅವರ ಭಾಷೆ ನೋಡಿ ಹಗುರ ಆಗ್ತಾನೇ ಹೋಗ್ತಾ ಇದೆ, ಬಹಳ ಲೈಟಾಗಿ ಮಾತಾಡ್ತಾ ಇದ್ದಾರೆ ಈಗ ನಮ್ಮ ದೇಶದ ಬಗ್ಗೆ, ಮೋದಿಯವ್ರ ಬಗ್ಗೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಥ್ರೂ ಹೇಳ್ತಾರೆ ಅಲ್ರಿ, ನನ್ನಿಂದ ಮಧ್ಯಸ್ಥಿಕೆ ಆಗಿದೆ ಅಂತ. ಅವ್ರದ್ದು ಪದ ಬಳಕೆ ನೋಡಿ, ಕಾಮನ್ ಸೆನ್ಸ್ ಎಸ್ ಪ್ರಿವೇಲ್ಡ್. ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ. ಈಸ್ ಟಾಕಿಂಗ್ ಅಬೌಟ್ 2 ಲೀಡರ್ಸ್, 2 ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಫ್ರೆಂಡ್. ಅವರಿಗೆ ಮರ್ಯಾದೆ, ಪಾಕಿಸ್ತಾನಿಗೆ ಮಾನ ಮರ್ಯಾದೆ ಇಲ್ಲ ರೀ, ನಮ್ಗನ ಇದೆ ಅಲ್ಲ. ನಮ್ಮ ದೇಶದ ಗೌರವ ಏನು? ವಿ ಆರ್ ದ 4th largest technology cluster in the world. We are the 5th largest, 5th or 7th biggest economy in the world. ಯಾರ ಹತ್ರ ಬಡ್ಡಿ ಉಳಿದಿದ್ದಾರೆ, ಯಾರ ಹತ್ರ ಕೈಕಾಲು ಬಿದ್ದಿದ್ರೆ ಅವ್ರು ಹೇಳ್ಬೇಕು, ನಮ್ಗೆ ಗೊತ್ತಾಗ್ಬೇಕು ಹೇಳಿ. ಯಾವ ಸಭೆ ಇದೆ? ಕೇಂದ್ರದ CCS ಸಭೆ ಕೂಡ ಇದೆ ಇಲ್ಲಿ. ನಾವು ಇರೋದು 3 ಬೇಡಿಕೆ ಇಟ್ಟಿದ್ದೀವಿ. ಅವ್ರು ಹತ್ತಾರು ಸಭೆಗಳು ಮಾಡ್ಕೊಳ್ಳಿ, ತಕ್ರಾರಿಲ್ಲ. ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. ವಿ ಆರ್ ಆಸ್ಕಿಂಗ್ ಓನ್ಲಿ 3 things. ಒಂದು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಏನಾಗ್ತಾ ಇದೆ ಹೇಳಿ, ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ. 2ನೇದು, ಪಾರ್ಲಿಮೆಂಟ್ ಕರೀರಿ. ಪಾರ್ಲಿಮೆಂಟ್ನಲ್ಲಿ ಒಂದು ದೇಶಕ್ಕೆ ಎಲ್ಲರೂ ಸೇರಿ ಒಂದು ಬಹಳ ಉತ್ತಮವಾದಂಥ ಸಂದೇಶವನ್ನು ನಾವು ಕೊಡೋಣ. 3ನೇದು, ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ, ಎಲ್ಲ ಮಾಧ್ಯಮಗಳ ಜೊತೆ ಎಲ್ಲರೂ ಬರಲಿ. ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಕಳೆದ 11 ವರ್ಷದಿಂದ ನೀವು ಏನೇನು ಮಾಡಿದ್ರೆ ಅದೆಲ್ಲರೂ ಕೂಡ ಎದೆ ಉಬ್ಬಿಸ್ಕೊಂಡು ಹೇಳಿ, ತೊಂದರೆ ಇಲ್ಲ. ಅದ್ರ ಜೊತೆಗೆ ಇದನ್ನು ಹೇಳಿ, ಅಷ್ಟೇ ನಮ್ಗೆ ಬೇಡಿಕೆ.